आदरणीय मुख्य अतिथि, प्रधानाचार्य, शिक्षकगण, यह उपस्थित अतिथिगण और मेरे प्यारे बच्चों, आज हमारे बीच योग गुरु सुरेश गुरु जी उपस्थित है। मैं आप सभी को उनसे परिचित कराना चाहती हूँ। सुरेश गुरु जी एक प्रसिद्ध योग गुरु है जिन्होंने योग के क्षेत्र में महत्वपूर्ण योगदान दिया है। सुरेश गुरु जी के जन्म 1 नवंबर 1972 में बल्लारी शहर में हुआ था। सुरेश गुरु जी के पिताजी एम.एस. पाटिल 1995 में योगा ट्रेनिंग एडवांस कोर्सेस फ्रॉम ऋषि संस्कृति विद्या केंद्र बेंगलुरु, conducted yoga classes at Karnataka, Andhra Pradesh, stress management trainer, police training school, KSRTC employee, DTI district training institution, service, district secretary, Bharat Scout and Guide Assam, chairman, Indian Red Cross Society Assam, joint secretary, Sri Sai Charitable Trust Assam। यह सब आपके सामने प्रस्तुत करना मेरे लिए बहुत खुशी की बात है कि मैं आज आप सभी को योग गुरु और संयोजक नवाज सर और एक परीक्षा के विभाग के मुख्य सुरेश सर को मंच पर आमंत्रित करती हूँ। अब मैं मुख्य अतिथि को योगा दिवस के बारे में मुख्य जानकारी देने के लिए विनती करती हूँ। ಎರಡು ಕೈಗಳನ್ನು ಜೋಡಿಸ್ಕೊಡಿ, ಎದೆ ಮೇಲೆ ನೇರವಾಗಿ ಇಟ್ಕೊಡಿ. ಕ್ಲೋಸ್ ಯುವರ್ ಐಸ್. ನಾನು ಹೇಳ್ಕೊಡ್ತೀನಿ, ಅದನ್ನು ರಿಪೀಟ್ ಮಾಡಿ. ಓಕೆ, ನಾನು ಹೇಳಿದ ಮೇಲೆ ನೀವು ರಿಪೀಟ್. ಕ್ಲೋಸ್ ಯುವರ್ ಐಸ್. ಯು ಕ್ಯಾನ್ ಕಮ್. गुरुर्ब्रह्मा गुरुर्विष्णुः गुरुर्देवो महेश्वरः।
ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ಹರಿ ಓಂ. ಜೈ ಗುರುದೇವ. ಪ್ಲೀಸ್ ಓಪನ್ ಯುವರ್ ಐಸ್. ಪ್ಲೀಸ್ ಸಿಟ್ ರೈಟ್. ಮೊದಲಿಗೆ ನಾನು ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಈ ಯೋಗದಲ್ಲಿ ಒಂದು ಭಾಗ ಆಸನ ಅನ್ನೋದು. ಓಕೆ, ನಾವೆಲ್ಲ ಕೂತಿದ್ದೀವಲ್ಲ, ನೀವೆಲ್ಲ ಕೂತಿದ್ದೀವಲ್ಲ, ಇದು ಯಾವ ಆಸನ ಗೊತ್ತಾ? ಸುಖಾಸನ. ನಾವೆಲ್ಲ ಕೂತಿರೋದು ಸುಖಾಸನ. ಈಗ ಅಲ್ಲಿ ಮಾಸ್ಟರ್ಗಳೆಲ್ಲ ಕೂತಿದ್ದಾರೆ, ಮೇಡಮ್ ಎಲ್ಲ ಕೂತಿದ್ದಾರೆ. ಅದು ಯಾವ ಆಸನ ಗೊತ್ತಾ? ಅವ್ರು ಕೂತಿರೋದು, ಇಲ್ಲೆಲ್ಲ ಕೂತಿರೋದು ಚೇರಾಸನ. ಮೇಡಮ್ ಸೋಫಾಸನ. ಒಟ್ಟಿನಲ್ಲಿ ನೀವು ಯಾವುದ್ರ ಮೇಲೆ ಕೂತ್ಕೊಳ್ತೀರೋ ಆ ಆಸನ ತಿಳ್ಕೊಂಡು ಕಂಫರ್ಟಬಲ್ ಆಗಿ ನಿಮ್ಮ ಜೊತೆಗೆ ನೀವು ಇರ್ತೀರಲ್ಲ, ನಿಮ್ಮ ಜೊತೆಗೆ ನೀವಿರೋದು ಕಂಫರ್ಟಬಲ್ ಆಗಿ. ಅನ್ಕಂಫರ್ಟಬಲ್ ಆಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕಿರಿಕಿರಿ ಆಗುತ್ತೆ ಮನಸ್ಸಿಗೆ ಅಲ್ವಾ? ಬರೀ ಬೇರೆಯವ್ರನ್ನ ಗಮನಿಸ್ತೀವಿ, ಅವರಿಗೆ ಕಷ್ಟ ಕೊಡ್ತಿರಲ್ಲ ಅಂತ ಬೇರೆಯವ್ರನ್ನ ಗಮನಿಸ್ತೀವಿ. ಸ್ಲೋವಾಗಿ ರೊಟೇಟ್ ಮಾಡಬೇಕು. Then stop. Opposite side ಮಾಡಿ ಈಗ. Good. Clockwise and anti-clockwise. Slowly. ಕಣ್ಣು ನಿಧಾನ ಮಾಡಿ. ವೆರಿ ಗುಡ್. ಸ್ಟಾಪ್. ನೋಡಿ, ಇದನ್ನ ಮಾಡುವಾಗ ತುಂಬಾ ನಿಧಾನವಾಗಿ ಮಾಡಬೇಕು. ನೆಕ್ ರೊಟೇಷನ್ ಇದೆಲ್ಲ, ನೆಕ್ ರೊಟೇಷನ್ ತುಂಬಾ ಸ್ಲೋ ಇರಬೇಕು. ಎಷ್ಟು ಸ್ಲೋ ಆಗಿ ಬರಬೇಕು. ಯಾರು ಕೂಡ ಅವಸರದಲ್ಲಿ ಮಾಡಲೇಬಾರದು. ತುಂಬಾ ಜನ ಏನ್ ಮಾಡ್ತಿರ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡೋದು, ಮೊಬೈಲ್ಸ್ ಅಲ್ಲಿ ವಿಡಿಯೋಗಳನ್ನು ನೋಡಿ ಮಾಡ್ತಾರೆ. ಅಲ್ಲೇನ್ ಮಾಡ್ತಾರೆ, ಕೆಲವರು ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ. ಈ ಇದರಲ್ಲೆಲ್ಲ ದೇವ್ರು ಬರೋದು ನೋಡಿಲ್ಲ, ಅದೆಲ್ಲ ಮಾಡಬಾರ್ದು. ಆಯ್ತಾ? ದಟ್ ವಿಲ್ ಯೂಸ್ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಯೋಗ ಕರೆಕ್ಟ್ ಆಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ನೀವು ತಪ್ಪು ಮಾಹಿತಿ ಪಡ್ಕೊಂಡು ಮಾಡಬಾರ್ದು. ಓಕೆ, ಸ್ಲೋ ಆಗಿದೆ. ದೆನ್ ನೆಕ್ಸ್ಟ್, ಎರಡು ಕಾಲು ಜೋಡಿಸಿ, ಕಾಲುಗಳನ್ನು ಜೋಡಿಸಿ, ಎರಡು ಕೈಗಳನ್ನ ಭುಜದ ಮೇಲೆ ಇಟ್ಕೊಳ್ಳಿ. ಟೀಚರ್ ಸ್ವಲ್ಪ ಗ್ಯಾಪ್ ಅಲ್ಲಿ ಇಟ್ಕೊಳ್ಳಿ, ಹಚ್ಚಾಗ್ತಿರೋ ಹುಡುಗರು. ಎಸ್, ರೊಟೇಟ್, ಆರ್ಮ್ಸ್ ರೊಟೇಟ್ ಮಾಡಿ. ಎಸ್, ಭುಜದ ಮೇಲೆ ಇಟ್ಕೊಂಡು ಎರಡು ಕೈಗಳನ್ನ ರೊಟೇಷನ್ ಕೊಡಿ ಹಾಗೆ. ವೆರಿ ಗುಡ್, ಫೈನ್. ಇದರಿಂದ ನಿಮ್ಮ ತೋಳುಗಳಿಗೆ, ನಿಮ್ಮ ಎದೆಯ ಭಾಗಕ್ಕೆ, ನಿಮ್ಮ ಪಕ್ಕೆಲುಬಿನ ಭಾಗಕ್ಕೆ ಒಳ್ಳೆಯ ವ್ಯಾಯಾಮ ಆಗುತ್ತೆ. ಎಸ್, ರೊಟೇಟ್, ದೆನ್ ಸ್ಟಾಪ್, ರಿವರ್ಸ್, ಅಪೋಸಿಟ್ ಸೈಡ್. ಆಯ್ತು, ಕಂಪ್ಲೀಟ್. ನೋಡಿ, ಈ ತರ ಜೀರೋ ತರ ಕ್ರಿಯೇಟ್ ಮಾಡಬೇಕು. ನಿಮ್ಮ ಮೊಣಕೈ ಇದೆಯಲ್ಲ, ಅದರಿಂದ ಜೀರೋ ತರ ಕ್ರಿಯೇಟ್ ಮಾಡಬೇಕು. ಹಾಗೆ ರೊಟೇಷನ್, ಕಂಪ್ಲೀಟ್ ರೊಟೇಷನ್. ವೆರಿ ಗುಡ್. ಡೋಂಟ್ ಓಪನ್ ಯುವರ್ ಮೌತ್. ಬಾಯಿ ತೆಗಿಬೇಡಿ, ಯಾರು ಬಾಯಿ ತೆಗಿಬೇಡಿ, ಬಾಯಿ ಮುಚ್ಕೊಂಡಿರ್ಬೇಕು. ಎಸ್, ನಾನು ನಿಮ್ಗೆ ಕಲಿಸೋದ್ರಿಂದ ಬಾಯಿಂದ ಎರಡು ಕೈಗಳನ್ನು ಮುಂದೆ ಚಾಚಿ, ಎರಡು ಹೆಬ್ಬೆರಳನ್ನ ಹಸ್ತದೊಳಗಡೆ ಕೊಂಡು ಮಾಡಿಸಿ ಮುಷ್ಟಿ ಮಾಡಿ. ಗುಡ್. ಮುಷ್ಟಿ ಬಿಗಿ ಇರಬೇಕು. ರೊಟೇಟ್, ಕುತ್ತಿಗೆ ನೇರವಾಗಿರಲಿ. ತುಂಬಾ ಸುಲಭವಾದಂತ ವ್ಯಾಯಾಮ ಇದು. ಮತ್ತು ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇದ್ರೆ ಬಹಳ ಸುಲಭವಾಗಿ ಕಡಿಮೆ ಆಗುತ್ತೆ ಇದರಿಂದ. ಎಸ್, ಮುಷ್ಟಿ ಬಿಗಿ ಇರಬೇಕು, ಸೋಳುಗಳು ನೇರ ಇರಬೇಕು. ನೋಡಿ, ಇದೇ ತರ ಎರಡು ಒಟ್ಟಿಗೆ ರೊಟೇಟ್ ಆಗಬೇಕು.
ಗುಡ್. ಆಗುತ್ತೆ, ಇನ್ನೂ ಆಗುತ್ತೆ. ಎಸ್, ಆಗುತ್ತೆ, ಇನ್ನೂ ಸ್ವಲ್ಪ ಆಗುತ್ತೆ. ಟೈಟ್ ಆಗಿ ಇಟ್ಕೊಳ್ಳಿ ಕೈಗಳು. ರಿವರ್ಸ್ ಆಪೋಸಿಟ್ ಸೈಡ್. ಮುಷ್ಟಿ ಬಿಗಿ ಇಟ್ಕೊಳ್ಳಿ ಮೇಡಮ್. ಕೈ ನೇರ ಮಾಡ್ಕೊಳ್ಳಿ. ಎದೆ ಬೆನ್ನು ಕುತ್ತಿಗೆ ನೇರವಾಗಿರಲಿ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಎಸ್, ಇನ್ನು ಸ್ವಲ್ಪ ಆಗುತ್ತೆ 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 ಆಗುತ್ತೆ. ಗುಡ್. ಸ್ಟಾಪ್. ರಿಲ್ಯಾಕ್ಸ್. ನೋಡೋದಕ್ಕೆ ರೈಟ್ ಸೈಡ್ ಟರ್ನ್ ಆಗಿ, ರೈಟ್ ಸೈಡ್ ಮಾತಾಡಬಾರ್ದು. ನಿಮ್ಮ ರೈಟ್ ಸೈಡ್. ಓಕೆ, and come back. Left side. ನೀವು ಸೊಂಟ ಕಂಪ್ಲೀಟ್ ರೊಟೇಟ್ ಆಗಿ ತಿರುಗಬೇಕಲ್ಲ ಚೆನ್ನಾಗಿ. ಹಾಗೆ ಕಮ್ ಬ್ಯಾಕ್. ಈ ಪಾರ್ಟ್ ಇದೆಯಲ್ಲ, ಕೆಲವರು ಈ ಪಾರ್ಟ್ನ ಪಾಪ ಕಷ್ಟಪಡ್ಬಾರ್ದು ಅಂತೇಳಿ ತಿರುಗ್ಬೇಕು, ಹೀಗೆ. ಓಕೆ, ಒನ್ಸ್ ಅಗೇನ್ come on, raise your hands. ತೋಳುಗಳು ಮುಚ್ಚಿಗೆ ಸಮಾಗಿರಲಿ. ಗುಡ್. ಹಾಗೆ ರೈಟ್ ಸೈಡ್ ಸೊಂಟ ನೀಟಾಗಿ ತಿರುಗಬೇಕು. ಗುಡ್. ಕೈಗಳು ಸ್ಟ್ರೈಟ್ ಆಗಿರಲಿ. slowly come back. Don't open your mouth. Then left side. ತಿರುಗಿಸಿ ಸರ್, ಇನ್ನು ಸ್ವಲ್ಪ. ವೆರಿ ಗುಡ್. slowly come back. Halt. ನೋಡಿ, ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ನೀವು ಎಷ್ಟು ದೊಡ್ಡವರಾಗುತ್ತಾರೋ ನಿಮ್ದು ಸಿಮೆಂಟ್ ರೋಡ್ ಹಾಗೆ ಇರ್ತದೆ, ಇಲ್ಲಾಂದ್ರೆ ಜೆಲ್ಲಿ ರೋಡ್ ಆಗುತ್ತೆ. ಗೊತ್ತಾಯ್ತಲ್ಲ? ನೀಟಾಗಿರ್ತೀರಾ, ಫಿಟ್ ಆಗಿರ್ತೀರಾ. ಓಕೆ, ಗುಡ್. ಹಾಗೆ ಈಗೆಲ್ಲ ಈಗೇನ್ ಮಾಡಿದ್ವಲ್ಲ, rotate. Yes, rotation. Fine. Concentrate ಮಾಡಿ. ನೇರ ನಿಂತ್ಕೊಳ್ಳಿ. Yes. Okay, stop. Left. Yes. Patience, rotation. ಹಾಗೆ opposite side ಮಾಡಿ. Opposite side. Yes, stop. Yes, good. ನೋಡಿ, ಹಿಂಗಿರ್ಬೇಕು. ಬುದ್ಧಿಸ್ಟ್ ಸಮಾವೇಶಕ್ಕೆ ನೋಡಿ, ಅಲ್ಲಿ ಯಾರು ಹಿಂದೆ ಕೈಗೆ ಮೇಲೆ ಎತ್ಬಿಟ್ಟಿದ್ರು ಯಾರು? ನನ್ನ ಕಡೆ ನೋಡಿ. ನಾನು ಹಿಂದೆ ಇದ್ದವ್ರಿಗೆ ಹೇಳುವಾಗ ನೀವು ಹಿಂದೆ ತಿರ್ಬಾರ್ದು. ಯೋಗ ಅಂದ್ರೆ ಏನು ಗೊತ್ತಾ? ಕಾನ್ಸಂಟ್ರೇಷನ್, ಸುಮ್ಮನೆ ಇರೋದಂತೆ. ಓಕೆ, ರೆಡಿ? ಹಾಗೆ ಈಗ ಸ್ವಲ್ಪ ಈ ಕಾನ್ಸಂಟ್ರೇಟ್ ಆಗಿರೋಣ. ಎಸ್, ಎಷ್ಟು ಚಂದ ಇದೆ ಇದು. Slowly come up. Once again, slowly bend. ಹಾಗೆ ನಮ್ಮ ಟೀಚರು ಹೋಮ್ವರ್ಕ್ ಮಾಡಿದ್ರೆ ನನ್ನ ಹೀಗೆ ಕೂರಿಸ್ತಾ ಇದ್ರು. Once more. ಮಾತಾಡಲಿ. Up. Very good. Halt. Relax. ಮಾಡಬೇಡಿ, ನನ್ನ ನೋಡಿ. ಓಕೆ, ಬಹಳ ಸಿಂಪಲ್ ನೋಡಿ. ಎಲ್ಲಿಂದ ಅಲ್ಲೇ ನಿಂತ್ಕೊತೀವಿ. ಮೊದಲು ಏನ್ ಮಾಡಬೇಕು? ನಮ್ಮ ಬಲಗಾಲ ಎತ್ತಿ ಸ್ಲೋ ಆಗಿ ಆರಾಮ್ ಎರಡೂ ಕೈಗಳೆತ್ತಿ ಮೇಲ್ಗಡೆ. ಗುಡ್. ಯೋಗಾಸನವನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಕಾಲಿಗೆ ಸ್ನಾಯುಗಳನ್ನು ಬಲಪಡಿಸುತ್ತದೆ ಹಾಗೂ ರಕ್ತದ ಪರಿಚಲನೆಯನ್ನು ಸುಧಾರಿಸುತ್ತದೆ. ಈಗ ಲೆಗ್ ಚೇಂಜ್ ಮಾಡಿ. ಲೆಫ್ಟ್ ಲೆಗ್
ನಿಧಾನ ಮಾತಾಡಬಾರ್ದು. ಹಾಗೆ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಲೋಲಿ ಕಮ್ ಡೌನ್, ಕಮ್ ಡೌನ್. ರಿಲ್ಯಾಕ್ಸ್. ಮಾತು ತೆಗಿಬಾರ್ದು, ಬಾಯಿ ತೆಗಿಬಾರ್ದು. ಎನರ್ಜಿ ವೇಸ್ಟ್ ಆಗುತ್ತೆ. ಜಸ್ಟ್ ಬಿ ಕ್ವೈಟ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಬ್ರೀತಿಂಗ್ ಶುಡ್ ಬಿ ನಾರ್ಮಲ್, ಸ್ಪೀಡ್ ಆಗಬಾರ್ದು ಬ್ರೀತಿಂಗ್. ನೀವು ಮಾತಾಡಿದ್ರೆ ಸ್ಪೀಡ್ ಆಗುತ್ತೆ, ನಾರ್ಮಲ್ ಆಗಿದ್ರೆ ಬಾಯಿ ತೆಗೆದಿದ್ರೆ ನಾರ್ಮಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನಿಮ್ಮನ್ನು ನೀವು ಗಮನಿಸುವುದು. ಓಕೆ, ಬಿ ವಿತ್ ಯುವರ್ ಸೆಲ್ಫ್. ನಿಮ್ಮ ಜೊತೆಗೆ ಇದ್ಕೊಂಡು ಆಸನಗಳನ್ನು ಮಾಡಬೇಕು. ಓಕೆ, ತಗೋಣ. ನೋಡಿ, ಎರಡು ಕೈಗಳನ್ನು ಲಾಕ್ ಮಾಡಿ, ರಿವರ್ಸ್ ಮಾಡಿ, ಅಪ್. ತಾಡಾಸನ ದೇಹದ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ, ಉಸಿರಾಟವನ್ನು ಸುಧಾರಿಸುತ್ತದೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಡೌನ್. ತುದಿಗಾಲಲ್ಲಿ ನಿಂತ್ಕೋಬೇಕು ನೀಟಾಗಿ. ಒನ್ಸ್ ಅಗೇನ್ ರಿವರ್ಸ್. ಕೈಗಳನ್ನು ಹಾಗೆ ಸ್ಟ್ರೆಚ್ ಮಾಡಬೇಕು, ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಮಾಡ್ತಾ ಲಾಕ್ ಗಟ್ಟಿಯಾಗಿರ್ಬೇಕು. ತುದಿಗಾಲನ್ನ ನಿಂತ್ಕೊಳ್ಬೇಕು. ತಾಡಾಸನ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಡೌನ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಮಕ್ಕಳೇ. ರಿಲ್ಯಾಕ್ಸ್. ಮನಸ್ಸನ್ನು ಏಕಾಗ್ರತೆ ಹೆಚ್ಚು ಮಾಡುತ್ತೆ, ಪ್ರಶಾಂತತೆ ಹೆಚ್ಚು ಮಾಡುತ್ತೆ, ಕಾಲು ಮತ್ತು ತೊಡೆಗಳ ಸ್ನಾಯುಗಳಿಗೆ ವ್ಯಾಯಾಮ ಕೊಡುತ್ತೆ, ಜೊತೆಗೆ ನೀಲಖಂಡಗಳಿಗೆ ಶಕ್ತಿಯನ್ನು ತುಂಬಿಸುವಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಹಸ್ತ ಅಂದ್ರೆ ಏನು? ಹಸ್ತ ಅಂದ್ರೆ ಕೈ, ಹಸ್ತ. ಪಾದ ಅಂದ್ರೇನು? ಕಾಲು. ಹಸ್ತ ಪಾದಾಸನ. ಕೈಗಳನ್ನು ತಗೊಂಡು ಕಾಲನ್ನು ಮುಗಿಸೋದು ಹಸ್ತ ಪಾದಾಸನ ಅಥವಾ ಪಾದ ಹಸ್ತಾಸನ. ಓಕೆ, ಮಾಡೋಣ. ಗುಡ್. ನೇರ ನಿಂತ್ಕೊಳ್ಳಿ. ಫಸ್ಟ್ ಎರಡು ಕಾಲನ್ನು ಜೋಡಿಸಿ ನೋಡುವ. ಫೈನ್. ಆ ಮೈಕಿದು ಅದರಲ್ಲಿ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. ಹಮ್ಮಿಂಗ್ ಮುಂದೆ ಇರೋದ್ರಿಂದ ಅವರು ಹಮ್ಮಿಂಗ್ ಬರ್ತಾ ಇದೆ ಅವ್ರಿಗೆ. ಮಕ್ಕಳಿಗೆ ಅವ್ರದ್ದು ಬೆನಿಫಿಟ್ಸ್ ಹೇಳ್ತಾ ಇದ್ರೆ ಹಮ್ಮಿಂಗ್ ಕಡಿಮೆ ಮಾಡಿ. ಓಕೆ, ಫೈನ್. ಮಕ್ಕಳೇ, ಎರಡೂ ಕೈಗಳನ್ನ ಪಕ್ಕದಿಂದ ಮೇಲಕ್ಕೆ, ಉಸಿರನ್ನು ತಗೊಳ್ತಾ ಮೇಲಕ್ಕೆತ್ತಿ. ಪಾದಹಸ್ತಾಸನ ಅಭ್ಯಾಸ ಮಾಡುವುದರಿಂದ ಬೆನ್ನುಮೂಳೆ, ಕಾಲುಗಳು ಮತ್ತು ತೊಡೆಸಂದಿಗಳಲ್ಲಿ ನಮ್ಯತೆಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕೈಗಳನ್ನು ಸ್ವಲ್ಪ ಮೇಲೆ ಸ್ಟ್ರೆಚ್ ಮಾಡಿ, ಉಸಿರನ್ನ ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಾಗಿ. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿಡಿ ಮಕ್ಕಳೇ, ಕಣ್ಣು ಮುಚ್ಚಿ. ಕ್ಲೋಸ್ ಯುವರ್ ಐಸ್. ನಿಧಾನಕ್ಕೆ ಬೆಂಡಾಗಿ. ಬೆಂಡ್ 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 ಬೆಂಡ್. ಸಾಧ್ಯವಾದಷ್ಟು ಬೆಂಡಾಗಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬೆಂಡಾಗಿ. ಸೊಂಟ ಎಲ್ಲ ಕುಣಿಸ್ಬಾರ್ದು, ಸುಮ್ಮನೆ ಬೆಂಡಾಗಬೇಕು. ಕರೆಕ್ಟ್, ಗುಡ್. ತಲೆ ಮೇಲೆ ಕೆತ್ಬಿಡಿಪ್ಪ. ತಲೆ ಬಾಗಿಸಿ, ಕಣ್ಣು ಮುಚ್ಕೊಳ್ಳಿ. ಬಾಡಿ ಶೇಕ್ ಆಗಬಾರ್ದು ನಿಂದು. ಎಸ್, ಇನ್ನೂ ಸ್ವಲ್ಪ ಬೆಂಡಾಗಿ, ಸಾಧ್ಯವಾದಷ್ಟು. ನನ್ನ ಕಡೆ ನೋಡಬೇಡಿ, ನೀವು ಬೆಂಡಾಗಿ. ಪಕ್ಕದಿಂದ ಕೆಳಗಡೆಗೆ ಇಳಿಸ್ಬೇಕು. ಹಾಗಾದ್ರೂ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದ್ರೆ, ಬೆನ್ನು ನೋವು ಅಂತ ಕರಿತೀವಿ ನಾವು. ಸ್ಪೈನಲ್ ಕಾರ್ಡ್ ಮೀನ್ಸ್ ಬೆನ್ನು ಮೂಳೆಯ ನೋವು. ಅದು ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು. ಬೆನ್ನು ಮೂಳೆಯಲ್ಲಿ ನೋವಿದ್ರೆ ಈ ಆಸನವನ್ನ ಮಾಡಬಾರ್ದು. ಬ್ಯಾಕ್ ಪೇನ್ ಅಂತ ನಾವೇನ್ ಕರಿತೀವಲ್ಲ, ಅಂತವರು ಮುಂದೆ ಬಗ್ಗಿ ಮಾಡುವಂತ ಯಾವ ಆಸನಗಳನ್ನು ಮಾಡಬಾರ್ದು. ಯಾರೋ ಬೆನ್ನು ನೋವಿರ್ತಕ್ಕಂಥವ್ರು, ಯಾರಿಗಾದ್ರೂ ಹಾರ್ಟ್ ಡಿಸೀಸ್ ಇತ್ತು, ಚೆಸ್ಟ್ ಪೇನ್ ಇತ್ತು, ಎದೆ ನೋವಿರ್ತದೆ,
ಹೃದಯದ ಬೇನೆ ಇರ್ತದೆ ಅಂಥವ್ರು ಹಿಂದೆ ಬಗ್ಗೆ ಮಾಡುವಂತಹ ಯಾವುದೇ ಆಸನಗಳನ್ನಾಗ್ಲಿ ವ್ಯಾಯಾಮಗಳನ್ನಾಗ್ಲಿ ಮಾಡಬಾರ್ದು. ಇದು ಕಾಮನ್ ಟು ಆಲ್. ಚೆಸ್ಟ್ ಪೇನ್ ಆರ್ ಹಾರ್ಟ್ ಡಿಸೀಸ್ ಇರ್ತಕ್ಕಂಥವ್ರು ಬ್ಯಾಕ್ ಬೆಂಡಿಂಗ್ ಮಾಡಬಾರ್ದು. ಈಗ ಉಸಿರನ್ನ ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಾಗಿ ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ನೀವು ಬಾಗಿ, ನಾನು ನೋಡ್ತೇನೆ ನೀವು ಏನ್ ಮಾಡ್ತೀರಾ ಅಂತ. ಕಣ್ಮುಚ್ಚಿ ಬೆಂಡ್ ಬೆಂಡ್ ಕುಕ್ಕೆ ಬಗ್ಸಿಪ್ಪ. ಪಕ್ಕದವ್ರನ್ನ ನೋಡ್ಬಾರ್ದು ಯಾರು. ಮುಂದೆ ಬಗ್ಸಿ. ಮುಂದೆ ಸಹ ಸುಲಭ ಮತ್ತು ಸರಳ ಆಸನ. ಈಗ ಮೇಲೆ ಕೆತ್ತಿ ಎಡಗೈಯನ್ನ ನಿಧಾನವಾಗಿ ತಗೊಂಡೋಗಿ ಪಾದವನ್ನ ಮುಟ್ಟಿಸಿ. ಎಸ್. ತ್ರಿಕೋನಾಸನದಿಂದ ಬೆನ್ನು ಮೂಳೆ ವಿಸ್ತರಿಸುತ್ತದೆ, ಸೊಂಟ ಮತ್ತು ಭುಜಗಳನ್ನು ಬಲಪಡಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸ್ಲೋಲಿ ಕಮ್ ಆನ್. ವೆರಿ ಗುಡ್. ಫೈನ್. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಫಸ್ಟ್ ಸುಖಾಸನ. ಸುಖ. ಎಡಗಾಲನ ತೆಗೆದು ಬಲಗಾಲಿನ ತೊಡೆಯ ಮೇಲೆ ಇಡೋದು. ಎದೆ ಬೆನ್ನು ಕುತ್ತಿಗೆ ನೇರವಾಗಿ ಇಟ್ಕೊಂಡು ಇದಕ್ಕೆ ಜ್ಞಾನ ಮುದ್ರಾ ಅಂತ ಕರಿತೀವಿ. ಓಕೆ, ಜ್ಞಾನ ಮುದ್ರಾ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದು. ರೆಡಿ ಮಾಡೋಣ. ಈಗ ಮತ್ತೆ ವಾಪಸ್ ರಿಲ್ಯಾಕ್ಸ್ ಮಾಡುವಾಗ ಒಂದೊಂದೇ ಕಾಲನ್ನ ಈ ತರ ರಿಲ್ಯಾಕ್ಸ್ ಮಾಡಬೇಕು. ಓಕೆ, ಕಮಾನ್ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಬಲಗಾಲ ತಗೊಳ್ಳಿ. ಬಲಗಾಲನ್ನು ತೆಗೆದು ಎಡಗಾಲಿನ ತೊಡೆ ಮೇಲೆ. ಫ್ಯಾಂಟಾಸ್ಟಿಕ್. ಗುಡ್. ಆಯ್ತಾ? ಈಗ ಎಡಗಾಲನ್ನ ತೆಗೆದು ಬಲಗಾಲಿನ ತೊಡೆ ಮೇಲೆ. ಬೇರೆಯವ್ರನ್ನ ನೋಡಬಾರ್ದು, ನಿಮ್ಮನ್ನು ನೀವು ಗಮನಿಸಬೇಕು. ಎದ್ದೇಳು ಮಾಡ್ಕೊಳ್ಳಿ. ಪದ್ಮಾಸನ ಒಳ್ಳೆಯದು. ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ, ಅಧಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಣ್ಣು ಮುಚ್ಚಿಕೊಂಡು ಆ ಆಕೃತಿ ಜೊತೆಗೆ ಸುಮ್ಮನೆ ನಿಮ್ಮ ಜೊತೆಗೆ ನೀವಿರಿ. ನಿಮ್ಮ ದೇಹದಲ್ಲಿರ್ತಕ್ಕಂಥ ನೋವುಗಳು ಕಡಿಮೆ ಆಗುತ್ತೆ. ನೀವು ಬೇರೆ ಯಾವುದಾದ್ರೂ ಯೋಚನೆಯನ್ನು ತುಂಬಿಸ್ಕೊಂಡ್ರೆ ಕಾಲು ನೋವು ಕಾಣಿಸುತ್ತೆ. ಸುಮ್ಮನೆ ಇರೋದ್ರಿಂದ ಯಾವುದೇ ನೋವುಗಳು ಕಾಣಿಸುತ್ತೆ. ವೆರಿ ಗುಡ್. ಫ್ಯಾಂಟಾಸ್ಟಿಕ್. ಜೊತೆಗೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಕಾಲುಗಳಿಗೆ ಸಂಬಂಧಪಟ್ಟಂತಹ ತೊಡೆಗೆ ಮತ್ತು ಸೊಂಟದ ನೋವುಗಳನ್ನು ಕೂಡ ಕಡಿಮೆ ಮಾಡುವಂಥ ಸಾಮರ್ಥ್ಯ ಇದರಲ್ಲಿದೆ. ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ. ಓಪನ್ ಕಣ್ಣಿಗೆ ಕಾಲುಗಳಿಗೆ ಇದರ ಜೊತೆಗೆ ಕೂತ್ಕೊಂಡು ಮಾಡುವಂಥ ಇದರಲ್ಲಿ ನಿಸ್ತದಿಂದ ಆದರೂ ಒಂದು ನೀವು ಕಲ್ತ್ಕೊಳ್ಳಿ ಅಂತ ಮಹಾಮುದ್ರಾ ಅಂತ ನಾವು ಮಾಡ್ತೇವೆ. ಮಹಾಮುದ್ರಾಸನ ನೋಡಿ. ನಿಮ್ಮ ಬಲಗೈಯಿಂದ ಎಡಗಡೆ ತಗೊಂಡು ಬನ್ನಿ, ಎಡಗೈಯಿಂದ ಬಲಗೈ, ಎರಡು ಕೈ ಈ ಕಡೆ. ಓಕೆ, ಬೆನ್ನು ನೇರವಾಗಿರಲಿ. ಕಣ್ಣು ಮುಚ್ಕೊಳ್ಳಿ. ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಗ್ಗಿ ಹಣೆ ತಗೊಂಡೋಗಿ ನೆಲಕ್ಕೆ ತಾಕಿ. ಇನ್ನು ಬೆಂದಾರೆ. ಕಣ್ಣು ಮುಚ್ಕೊಳ್ಳಿ. ಮಾತಾಡಬಾರ್ದು, ಯಾರು ಮಾತಾಡಬಾರ್ದು. ಸ್ಲೋಲಿ ಕಮ್ ಅಪ್. ಉಸಿರು ತಗೊಳ್ತಾ ಮೇಲೆ ಬನ್ನಿ. ವೆರಿ ಗುಡ್. ಬಾಯಿ ತೆಗಿಬೇಡಿ, ನೇರ ಕೂತ್ಕೊಳ್ಳಿ. ನೋಡಿ, ನೀವು ಉಸಿರನ್ನ ಬಿಡ್ತಾನೆ ಬೆಂಡ್ ಆಗ್ಬೇಕು. ಇದರಲ್ಲಿ ಉಸಿರನ್ನು ಒಳಗಡೆ ಇಟ್ಕೊಂಡು ಬೆಂಡ್ ಆದ್ರೆ ನಿಮಗೆ ಏರ್ ಬ್ಲಾಕ್ ಆಗುತ್ತೆ. ಉಸಿರಲ್ಲಿ ಹಾಗೆ ಇಟ್ಕೊಂಡಂಗೆ ಆಗುತ್ತೆ. ಕರೆಕ್ಟ್? ಅದಕ್ಕೆ ಏನ್ ಮಾಡ್ಬೇಕು? ಉಸಿರನ್ನ ಬಿಡಬೇಕು. ಇದರಿಂದ ನಿಮ್ಮ ಸೊಂಟದ ಭಾಗ ಮತ್ತು ಬೆನ್ನಿನ ಭಾಗ ಹಾಗೂ ಮುಖ್ಯವಾಗಿ ಹೊಟ್ಟೆಯನ್ನ ಕಳಿಸಲಿಕ್ಕೆ, ಅಂದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ಅಧಿಕವಾದಂಥ ಮಸಲ್ಸ್ ಏನಿದೆಯಲ್ಲ ಹೊರಗಡೆ ಕೊಬ್ಬಿನಂಶ ಕಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಇನ್ನೊಂದ್ಸರಿ ಮಾಡೋಣ. ತೋಳಗಿಗೆ ಬಾಯಿ ಬಿಟ್ಕೊಡಿ. ಮೂಗಿಂದ ಉಸಿರನ್ನು ಬಿಡ್ತಾ ಮುಂದೆ ಬೆಂಡಾಗಿ. ಗುಡ್. ಫ್ಯಾಂಟಾಸ್ಟಿಕ್. ಸ್ಲೋಲಿ ಕಮ್ ಅಪ್. ಉಸಿರು ತೊಳ್ಕೊಂಡು ಏನು ಬನ್ನಿ ಮಕ್ಕಳೇ.
ವೆರಿ ಗುಡ್. ರಿಲ್ಯಾಕ್ಸ್. ಕೈಗಳನ್ನು ರಿಲೀಸ್ ಮಾಡಿ. ರಿಲೀಸ್ and relax. Let's close your eyes and relax. ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಪದ್ಮಾಸನ ಎಲ್ಲ ಕೆಲವು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಕೆಲವು ಮರಗಳಿದೆ ಇಲ್ಲಿ, ಅವು ಬೆಂಡ್ ಆಗಿಲ್ಲ. ಸ್ಲೋಲಿ ಕಮ್ ಬ್ಯಾಕ್. ಒಂದೊಂದೇ ಕಾಲನ್ನು ನಿಧಾನಕ್ಕೆ ರಿಲೀಸ್ ಮಾಡಿ. ನೋಡಿ, ನೀವು ಇಟ್ಕೊಂಡು ರಿಲೀಸ್ ಮಾಡಿ. ಯಾವ ಎಕ್ಸೈಟಲ್ಲಿ ತೆಗಿಬಾರ್ದು. ಈ ಥರ ರಿಲೀಸ್ ಮಾಡಿ. ಓಕೆ, ಈ ಥರ ಇದೆ. ಆಗ್ಬೇಕಾದ್ರೆ ರಿಲೀಸ್ ಮಾಡಿದಾಗ ನಮ್ಮ ಬಾಡಿಗೆ ಬೇರೆ ಬೇರೆ ಹೋಗ್ತಾರೆ. ಓಕೆ, ರಿಲ್ಯಾಕ್ಸ್ ಮಾಡಿ. ಹಾಗೆ ನೀವು ಒಂದ್ಸರಿ ಕಾಲವನ್ನು ಮುಂದೆ ಓಕೆ, ಸ್ವಲ್ಪ ರಿಲ್ಯಾಕ್ಸ್. ಈ ಥರ ಕೂತ್ಕೊಂಡು ಮಾಡೋದ್ರಲ್ಲಿ ತುಂಬ ಮುಖ್ಯವಾದಂತಹ ಒಟ್ಟಿಗೆ ತಗೊಂಡ್ಬನ್ನಿ. ಹಾಗೆ ಈಗ ಉಸಿರನ್ನ ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬೆಂಡಾಗಿ ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ನಿಮ್ಮ ಕಾಲನ್ನು ಟಚ್ ಮಾಡಿ ತಿಳ್ಕೊಳ್ಳಿ. ಕುತ್ತಿಗೆ ಬಿಟ್ಟು ಬೆಂಡ್ 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 ಮಾಡಿ. ಬೆಂಡ್. ಎಸ್, ಫ್ಯಾಂಟಾಸ್ಟಿಕ್. ಬೆಂಡ್. ಮೊಣಕಾಲು ಮಚ್ಚಬಾರ್ದು. ಸ್ಲೋಲಿ ಕಮ್ ಅಪ್. ಉಸಿರು ತಗೊಳ್ತಾ ಮೇಲೆ ಬನ್ನಿ. ಫ್ಯಾಂಟಾಸ್ಟಿಕ್. ಉಸಿರನ್ನ ಬಿಡ್ತಾ ಪಕ್ಕಕ್ಕೆ ಬನ್ನಿ. ನೋಡಿ, ಇದನ್ನು ಮಾಡೋದ್ರಿಂದ ಕೂಡ ನಿಮ್ದು ಆಲ್ವೇಸ್ ಸಿಮೆಂಟ್ ರೋಡ್. ಓಕೆ, ಜೆಲ್ಲಿ ರೋಡ್. ಮೊಣಕಲ್ ನೀರ. ಎಸ್, ಮೊಣಕಲ್ ನೀರ. ಕುತ್ತಿಗೆ ಬಗ್ಸಿ ಮಕ್ಕಳೇ. ಕುತ್ತಿಗೆ ಬೆಂಡ್ ಮಾಡಿ. ಎಸ್, ಕುತ್ತಿಗೆ ಬಗ್ಸಿ. ಸ್ಲೋಲಿ ಕಮ್ ಅಪ್. ವೆರಿ ಗುಡ್. ಫೈನ್. ಇದಕ್ಕೆ ಪಶ್ಚಿಮೋತ್ತಾಸನ ಅಂತ ಕರಿತೀವಿ. ಪಶ್ಚಿಮೋತ್ತಾಸನ. ಓಕೆ, ಇದು ಅಷ್ಟೇ. ನೀವು ಇದಕ್ಕಿಂತ ಬಹಳ ಸಿಂಪಲ್ ಆಗಿದೆ. ನೆಕ್ಸ್ಟ್ ಏನಿಲ್ಲ, ಈಗ ಕೂತಿದ್ದೀನಲ್ಲ, ನಾನೇನ್ ಮಾಡಿದೆ, ಈಗ ಸ್ಟ್ರೈಟ್ ಆಗಿದ್ದೀನಲ್ಲ, ನಾನು ನನ್ನ ಲೆಫ್ಟಿಗೆ ಟರ್ನ್ ಆಗ್ತೀನಿ ಅಷ್ಟೇ. ಇಲ್ಲಿ ನೋಡಿ, ಈಗ ಲೆಫ್ಟಿಗೆ ಟರ್ನ್ ಆದೆ ನಾನು. ಓಕೆ, ಲೆಫ್ಟಿಗೆ ಟರ್ನ್ ಆದಾಗ ನನ್ನ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಎಡಗೈ, ಹೀಗೆ ಇದನ್ನ ನೋಡ್ತಾ ನೋಡ್ತಾ ಇಲ್ಲಿ ತರೋದು. ಇಲ್ಲಿ ಹೀಗೆ ತಗೊಂಡು ಬಂದು ಇಲ್ಲಿ ಕರ್ಕೊಂಡು ಹೋಗೋದು. ಇಲ್ಲಿ ಕರ್ಕೊಂಡು ಹೋದ್ಮೇಲೆ ವಾಪಸ್ ತಿಳ್ಕೊಂಡು ಬಂದ್ಬಿಡೋದು. ಓಕೆ, ಈಗ ಇಟ್ಕೊಂಡ್ಬಿಡು. ಈಗ ಸಿಂಪಲ್. ವಕ್ರಾಸನ. ವಕ್ರಾಸನವು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ, ಬೆನ್ನು ನೋವನ್ನು ನಿವಾರಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಸಂತುಲ ಸುತ್ತಲಿನ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನೊಂದು ಆಂಗಲ್ ನೋಡಿ, ಸೇಮ್ ಅದೇ ತರ. ಈ ಕಡೆ ನೋಡಿ, ಫಸ್ಟ್ ನೋಡಿ ಆಮೇಲೆ ಮಾಡೋದು. ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿದೆ, ಬಲಗಾಲದ ಎತ್ತಿ ಪಕ್ಕದಲ್ಲಿ ಇಟ್ಟೆ. ನೋಡ್ಕೊಳ್ಳಿ, ನಾನು ರೈಟ್ ಸೈಡ್ ಟರ್ನ್ ಆಗಿದೆ. ರೈಟ್ ಸೈಡ್ ಟರ್ನ್ ಆದ್ಮೇಲೆ ರೈಟ್ ಹ್ಯಾಂಡ್ ಫ್ರೀ ಆಗಿ ಬಿಟ್ಟೆ. ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಇಲ್ಲಿಂದ ಬಂದೆ, ಹೀಗೆ ಬಂದೆ, ಹೀಗೆ ತಿಳ್ಕೊಂಡು ಹೀಗೆ ಇಟ್ಕೊಂಡು ಈ ಕೈ ಇದೆಯಲ್ಲ ಆರಾಮಾಗಿ. ಓಕೆ, ಸರಿ, ನೀವು ಮಾಡ್ತೀರಾ. ಆಗುತ್ತೆ ಇಲ್ಲ? ಆಗುತ್ತೆ. ಓಕೆ, ರೆಡಿ? ಈಗ ಫಸ್ಟ್ ರೈಟ್ ಲೆಗ್ ಫೋಲ್ಡ್ ಮಾಡಿ. ಫೋಲ್ಡ್ ಯುವರ್ ರೈಟ್ ಲೆಗ್. ಆಗುತ್ತೆ ಮಾಡಿ. ನಥಿಂಗ್ ಟು ವರಿ. ರೈಟ್ ಲೆಗ್ ಫೋಲ್ಡ್ ಮಾಡಿದ್ರೆ ಮಕ್ಕಳೇ, ಈಗ ನಿಮ್ಮ ಲೆಫ್ಟ್ ಲೆಗ್ ಎತ್ಬಿಟ್ಟು ಈ ಕಡೆ ಪಕ್ಕಕ್ಕಿಡೀನಿ. ಗುಡ್. ಬಿಡಿ, ಆರಾಮಾಗಿ ಬಿಡಿ. ಕಾಲು ನೆಲಕ್ಕೆ ಊರ್ಲಿ. ಊರ್ತಾ ಈಗ ಏನ್ ಮಾಡಿ, ಲೆಫ್ಟ್ ಸೈಡ್ ಟರ್ನ್ ಆಗಿ. ಲೆಫ್ಟ್ ಸೈಡ್. ಈಗ ಇಲ್ಲಿಂದ ಈ ಕೈ ಇಲ್ಲಿಂದ ಬಂದು ಈ ಕಾಲನ್ನು ಇಟ್ಕೋಬೇಕು. ಹಾಗೆ ಮುಖ ಲೆಫ್ಟ್ ಕಡೆ ಟರ್ನ್ ಆಗಿ. ಸಿ ಯುವರ್ ಲೆಫ್ಟ್. ನಿಮ್ಮ ಬೆನ್ನು ನೀವು ನೋಡ್ಕೊಳ್ಳಿ ಲೆಫ್ಟ್ಗೆ. ಬಾಯಿ ತೆಗಿಬಾರ್ದು ಯಾರು. ಮಾತಾಡಿದ್ರೆ ನೋವು ಜಾಸ್ತಿ ಆಗುತ್ತೆ. ಓಕೆ, ಸ್ಲೋಲಿ ಕಮ್ ಬ್ಯಾಕ್. ನೋಡಿ, ನಿಧಾನವಾಗಿ ಕೈಗಳನ್ನ ಈ ಕಡೆಯಿಂದ ತರೋದು. ರಿಲ್ಯಾಕ್ಸ್. ಮಾತಾಡಬಾರ್ದು. ಯಾರ್ಯಾರು ಸೈಲೆಂಟ್ ಆಗಿದ್ರು ಅವ್ರು ಕರೆಕ್ಟ್ ಆಗಿ ಮಾಡಿದ್ರಿ. ಯಾರು ಬಾಯಿ ತೆಗೆದು ಮಾತಾಡಿದ್ರು ಅವರೆಲ್ಲ ರಾಂಗ್ ಮಾಡಿದ್ರಿ. ಯಾಕೆಂದ್ರೆ ನೀವು
ನಿಮ್ಮ ಕಡೆ ಗಮನ ಇಲ್ಲ, ಬರೀ ಅವ್ರು ಹೆಂಗ್ ಮಾಡ್ತಾರೆ ನೋಡ್ತಾ ಇದ್ದೀರಾ. ಈಗ ಮಾಡಿ ಸರಿ ಹೋಗುತ್ತೆ. ಈಗ ಫಸ್ಟ್ ಫೋಲ್ಡ್ ಯುವರ್ ಲೆಫ್ಟ್ ಲೆಗ್. ಓಕೆ, ಮಾತಾಡ್ಬಾರ್ದು, ಮಾತಿಲ್ಲ. ಈಗ ನೋಡಿ, ಈ ಕಾಲಿಗೆಲ್ಲ ಹಿಂಗೆ ಕೂತ್ಕೊಳ್ಳಿ. ಈಗ ಕೂತ್ಕೊಂಡ್ರ ಚೆನ್ನಾಗಿ ಕೂತಿದ್ದೀರ ನೀವೆಲ್ಲ. ಡೀಪ್ ಬ್ರೀತಿಂಗ್ಸ್ ಆಗಬೇಕು. ಡೀಪ್ ಬ್ರೀತಿಂಗ್ಸ್ ಆದ್ರೆ ಬ್ರೀತಿಂಗ್ ನಾರ್ಮಲ್ ಆಗುತ್ತೆ, ಅಂದ್ರೆ ಉಸಿರಾಟ ಸಹಜ ಸ್ಥಿತಿಗೆ ಬರುತ್ತೆ. ಓಕೆ ಮಕ್ಕಳೇ, ಕಣ್ತೆರೀರಿ. ಈ ಆಸನದಿಂದ ಓಕೆ ನೋಡಿ. ಪ್ರಾಣಾಯಾಮ. ಪ್ರಾಣ ಎಂದರೆ ಉಸಿರು ಮತ್ತು ಆಯಾಮ ಎಂದರೆ ನಿಯಂತ್ರಣ. ದೇಹ ಮತ್ತು ಮನ ಶಾಂತಿಗೊಳಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಪ್ರಾಣಾಯಾಮ ಸಹಾಯ ಮಾಡುತ್ತದೆ. ಯಾವ ಕಡೆ ಉಸಿರನ್ನ ಹೊರಗೆ ಬಿಡ್ತಿರೋ ಆ ಕಡೆ ತಗೊಳ್ಳಿ ಮಕ್ಕಳೇ. ಅದ್ರ ಮುಚ್ಚಿ, ಅದ್ರ ಪಕ್ಕ ಬಿಡಿ, ನೇರ ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿರಿ. ಅನುಲೋಮ ವಿಲೋಮ ಪ್ರಾಣಾಯಾಮವು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಮನಸ್ಸನ್ನು ಶಾಂತಿಗೊಳಿಸುತ್ತದೆ, ಜೀವಕ್ರಿಯೆಯನ್ನು ಸುಧಾರಿಸುತ್ತದೆ. ಕಂಪ್ಲೀಟ್ ಬ್ರೀತಿಂಗ್ ತಗೊಳ್ಳೋದು, ಮುಚ್ಚೋದು, ಅದರ ಪಕ್ಕದಲ್ಲಿ ನಿಧಾನ ಬಿಡಿ. ಮತ್ತೆ ಬಿಟ್ಟ ಕಡೆಯಿಂದನೇ ತಗೊಳ್ಳಿ. ಬೆನ್ನು ನೇರ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಮಕ್ಕಳೇ, ಕೆಲವರು ಏನ್ ಮಾಡ್ತಾ ಇದ್ರು ಗೊತ್ತಾ? ಉಸಿರನ್ನ ಹೊರಗಡೆ ಬಿಡ್ತಾ ಇಲ್ಲ, ಒಳಗೆ ತಗೋತಾ ಇದ್ದೀರಾ. ನೋಡಿಲಿ, ಸಿಂಪಲ್. ಹೊರಗಡೆ ನೋಡಿ, ಡಾಗ್ ಬ್ರೀತಿಂಗ್ ನೋಡಿರಾ? ನಾಯಿ ಉಸಿರಾಟ ಮಾಡಿ ನೋಡಿರ ನೀವು? ಕಪಾಲಭಾತಿಯು ಉಸಿರಾಟದ ನೋಡಿ, ತುಂಬಾ ಜನ ಈ ಗಾಳಿ ಬಿಟ್ಟು ಸಿಕ್ಕೊಂಡ್ಬಿಡ್ತಾರೆ. ನೋಡಿ, ಎರಡು ಹೆಬ್ಬೆರಳನ್ನ ಕಿವಿಯೊಳಗೆ, ಮೂರು ಬೆರಳು ಕಣ್ಣಿಗೆ ಮುಚ್ಕೊಳ್ಳಿ, ತೋರುಗಳ ಅಡೆ ಮೇಲೆ ಉಸಿರು ತಗೊಳ್ಳಿ. ಈಗ ಬ್ರೀತಿಂಗ್ ಮಾಡಿ, ಕಂಪ್ಲೀಟ್ ಉಸಿರು ತಗೊಳ್ಳಿ. ಉಸಿರು ಬಿಡುವಾಗ ಶಬ್ದ ಮಾಡಿ. ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ Once more, come on, breathing. ಉಸಿರು ತಗೊಳ್ಳಿ. Once more, ಮತ್ತೆ ಉಸಿರು ತಗೊಳ್ಳಿ. ಸ್ಟಾಪ್. ಎರಡು ಕೈ ರಬ್ ಮಾಡಿ. ರಬ್ ಯುವರ್ ಹ್ಯಾಂಡ್. ಚೆನ್ನಾಗಿ ಬಿಸಿ ಆಗೋ ರಬ್ ಮಾಡಿ. ನಿಮ್ಮ ಮುಖದಲ್ಲಿ ಹಾಗೆ ಫ್ರೆಶ್ ಅಪ್ ಆಗಿ. ಗುಡ್ ಮಕ್ಕಳೇ, ಭ್ರಮರಿ ಅಂತ ಏನು ಗೊತ್ತಾ? ದುಂಬಿ ಹನಿಬಿ ಅಂತ ಕರಿತೀವಲ್ಲ, ಜೇನು ಹುಳ. ಆ ಜೇನು ಹುಳ ದುಂಬಿ ಅಂತ ನೋಡಿ. योगा के शारीरिक आसन और योगा करने से होने वाले फायदे के बारे में बताए गए सुरेश गुरु जी को धन्यवाद। अब इस कार्यक्रम के अंत में धन्यवाद अर्पित करने आ रहे हैं पुलिस सर। हमारे शाला के अध्यक्ष श्रीमती गोमला सुरेश मैडम और प्रधान कार्यदर्शी HK सुरेश सर और कार्यदर्शी HS प्रशांत गौड़ सर, उनके अनुपस्थिति में उनको भी धन्यवाद करना चाहता हूँ। हमारे आदरणीय प्रधानाचार्य जी डॉक्टर SV गौरी मैडम हर समय पर हमें प्रोत्साहित करते हैं, उनको मेरा हार्दिक धन्यवाद। हमारे शाला के संयोजक श्री नवाज सर
उनके अनुपस्थिति में उनको भी धन्यवाद बोलना चाहता हूँ। हमारे परीक्षा विभाग के मुख्य श्री सुरेश सर, उनको भी धन्यवाद बोलना चाहता हूँ। साथ ही मैं अपने सभी अध्यापकों और मेरे प्यारे बच्चों, आपको भी धन्यवाद देना चाहता हूँ जो इस कार्यक्रम का तैयार किया और हर कदम पर हमारा साथ दिया। उन कर्मचारियों को भी मेरा सर्वोदय धन्यवाद करना चाहता हूँ। धन्यवाद सर। पुलिस सर को धन्यवाद। आप सभी राष्ट्रगीत के लिए खड़े हो जाइए।